ಓಂ ಶಾಂತಿ. ಡೇಟ್ ಆಗಿದೆ 9 ಮೇ 1977. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಸಂಪೂರ್ಣ ಪವಿತ್ರತಾ ही विशेष पाठ बजाने वालों का ಶೃಂಗಾರ है. ಬಾಬಾ ಹೇಳ್ತಾರೆ, ಸಂಪೂರ್ಣ ಪವಿತ್ರತೆಯೇ ವಿಶೇಷ ಪಾತ್ರ ಮಾಡುವಂತಹ ಶೃಂಗಾರ. ಶೃಂಗಾರ ಅಂದರೆ ಏನು ಹೇಳ್ತಾರೆ ಬಾಬಾ? ಸಂಪೂರ್ಣ ಪವಿತ್ರತ. ನಾವೇನು ಪಾತ್ರ ಮಾಡ್ತೀವಲ್ಲ, ನಾವು ಪಾತ್ರ ಮಾಡೋವಂಥವ್ರು ಶೃಂಗಾರ ಏನಾಗಿದೆ? ಸಂಪೂರ್ಣ ಪವಿತ್ರತ ಅಂತ ಹೇಳ್ತಾರೆ ಬಾಬಾ. ನಾವು ಬ್ರಾಹ್ಮಣ ಆತ್ಮಗಳ ಶೃಂಗಾರ ಏನು? ಸಂಪೂರ್ಣ ಪವಿತ್ರತ. ವಿಶೇಷ ಪಾಠಧಾರಿ ಆತ್ಮಾओं ಪ್ರತಿ ಬಾಪ್ದಾದ ಬೋಲೆ, ನಮ್ಮ ಪಾತ್ರ ವಿಶೇಷವಾದ ಪಾತ್ರ. ಇಂಥ ವಿಶೇಷ ಪಾತ್ರವನ್ನು ಮಾಡ್ತಕ್ಕಂಥ ಆತ್ಮಗಳ ಪ್ರತಿಯಾಗಿ ಬಾಪ್ದಾದ ಹೇಳ್ತಾರೆ, अपने को इस ड्रामा के अंदर विशेष पार्ट बजाने वाले विशेष पाठधारी समझते हो? ಬಾಬಾ ಕೇಳ್ತಾರೆ, ಸುಮ್ಮನೆ ಬರೋದು, ಸುಮ್ಮನೆ ಹೋಗೋದು, ಸುಮ್ಮನೆ ಸೇವೆ ಮಾಡೋದು, ಸುಮ್ಮನೆ ಯೋಗ ಮಾಡೋದು ಅಂತ ಅಂದ್ಕೊಂಡಿದ್ದೀರೋ, ಅಥವಾ ತಮ್ಮನ್ನು ತಾವು ಈ ನಾಟಕದ ಒಳಗಡೆ ವಿಶೇಷ ಪಾತ್ರಧಾರಿ, ವಿಶೇಷ ಪಾತ್ರವನ್ನು ಮಾಡುವಂಥವ್ರು ಅಂತ ತಿಳ್ಕೊಂಡಿದ್ದೀರೇನು? ವಿಶೇಷ ಪಾಠ ಕಿ ವಿಶೇಷತಾ ಕ್ಯಾ ಹೇ? ನಾವು ವಿಶೇಷ ಪಾತ್ರಧಾರಿಗಳು ಅಂತಂದಾಗ ವಿಶೇಷತೆ ಇರಬೇಕಲ್ಲ ನಮ್ಮದು. ಏನೋ ಒಂದು ಪಾತ್ರ ವಿಶೇಷ ಇದ್ದಲ್ಲೇ ನಾವು ವಿಶೇಷ ಪಾತ್ರಧಾರಿಗಳು. ಅದು ಯಾವುದು? ಉಸ್ಕೋ ಜಾನ್ತೆ ಹೋ? ಅದು ಗೊತ್ತಾ ನಿಮಗೆ? ವಿಶೇಷತಾ ಯಹ ಹೈ ಕಿ ಬಾಪ್ ಕೆ ಸಾಥ್ ಸಾಥಿ ಬನ್ ಪಾಠ ಬಜಾತೆ ಹೋ. ಎಲ್ಲದಕ್ಕಿಂತ ವಿಶೇಷ ಆಗಿರೋದು, ನಾವು ಯಾರ ಜೊತೆ ಪಾತ್ರ ಮಾಡ್ತಿದ್ದೀವಿ? ಹೊರಗಡೆನೂ ಕೂಡ ಲೌಕಿಕದಲ್ಲಿ ಎಲ್ಲರ ಜೊತೆ ಈ ಪಾತ್ರ ಮಾಡೋದು ಬೇರೆ. ಯಾರು ಶ್ರೇಷ್ಠ ಹೀರೋ ಹೀರೋಯಿನ್ಗಳಿರ್ತಾರಲ್ಲ, ಅವ್ರ ಜೊತೆ ಪಾತ್ರ ಮಾಡೋದು ಅವ್ರಿಗೇನಿರ್ತದೆ? ಒಂದು ಗೌರವ ಅಂತ ಅವರು ತಿಳ್ಕೊತಾರೆ, ಒಂದು ಶ್ರೇಷ್ಠ, ನಮ್ಮದು ಭಾಗ್ಯ ಅಂತ ತಿಳ್ಕೊತಾರೆ. ನಾವು ಇವ್ರ ಜೋಡಿ ಪಾತ್ರ ಮಾಡ್ತೀವಿ ಅಂತಂದರೆ ನಮ್ಮ ಭಾಗ್ಯ ಅಂತ ಲೌಕಿಕದಲ್ಲಿ ಹೇಳ್ತಾರೆ. ಈಗ ನಾವು ಯಾರ ಜೋಡಿ ಪಾತ್ರ ಮಾಡ್ತಿದ್ದಾರೆ? ಜಗತ್ತಿನ ಹೀರೋ ಯಾರು? ಶಿವಬಾಬಾ. ಜಗತ್ತಿನ ಹೀರೋಯಿನ್ ಜೊತೆ ನಾವೇನು ಮಾಡ್ತಾ ಇದ್ದೀವಿ? ಪಾತ್ರ ಮಾಡ್ತಾ ಇದ್ದೀವಿ. ಇದು ಒಂದು ದೊಡ್ಡ ವಿಶೇಷತೆ. ಅದನ್ನು ಹೇಳ್ತಾರೆ ಬಾಬಾ, और साथ साथ हर पार्ट अपने साक्षीपन की स्थिति में स्थित हो बजाते हो. ಬಾಬಾ ಇಲ್ಲಿ ಪಾತ್ರ ಹೆಂಗೆ ಮಾಡ್ತೀವಿ ನಾವು? ಪ್ರತಿಯೊಂದು ಪಾತ್ರ ಬಾಬನ ಜೊತೆ ಪಾತ್ರ ಮಾಡ್ತೀವಿ. ಅದರ ಜೊತೆಗೆ ಪ್ರತಿ ಪಾತ್ರನೂ ಕೂಡ ಹೆಂಗೆ ಮಾಡ್ತೀವಿ? ಸಾಕ್ಷಿಪನ ಸ್ಥಿತಿನಲ್ಲಿ ಸ್ಥಿತ ಆಗಿ ನಾನು ಪಾತ್ರ ಮಾಡ್ತಾ ಇದ್ದೀನಿ. ಇದೆಲ್ಲ ಮಾಡಿಸುವಂಥವ್ರು ಯಾರು? ಬಾಬಾ. ನಾನು ನಿಮಿತ್ತ ಮಾಡ್ತೀನಿ ಅನ್ನೋ ತಿಳುವಳಿಕೆ ಇರ್ತದೆ, ಸಮಜ್ ಇರ್ತದೆ. ತೋ ವಿಶೇಷತಾ ಹುಯಿ. ಇಷ್ಟು ದಿನ ಹೆಂಗೆ ಪಾತ್ರ ಮಾಡ್ತಿದ್ದೀವಿ? ನಾನೇ ಮಾಡ್ತಿದ್ದೀನಿ, ನನ್ನಿಂದನೇ ಆಗ್ತದೆ, ನಾನೇ ಮಾಡಬೇಕಲ್ಲ, ಹಂಗೆ ಮಾಡಬೇಕಲ್ಲ, ಅದು ಮಾಡಬೇಕಲ್ಲ ಅಂಥೇಳಿ ಭೋಜ ಇತ್ತು ನಮಗೆ. ಈಗ ಭೋಜ ಇಲ್ಲ. ಬಾಬಾ ನನ್ನ ಜೋಡಿ ಇದ್ದಾರೆ, ಬಾಬನ ಜೊತೆ ನಾನು ಪಾತ್ರ ಮಾಡ್ತಿದ್ದೀನಿ, ಸಾಕ್ಷಿ ಸ್ಥಿತಿನಲ್ಲಿ ಸ್ಥಿತಾಗಿ ಪಾತ್ರ ಮಾಡ್ತಿದ್ದೀನಿ ಅನ್ನೋದು ಒಂದು ವಿಶೇಷತೆ. ಈ ವಿಶೇಷತೆಯ ಕಾರಣ ಈ ವಿಶೇಷ ಪಾಠಧಾರಿ ಗಾಯೆ ಜಾತೆ. ಈ ವಿಶೇಷ ಪಾತ್ರ ಇರೋದ್ರಿಂದ ನಿಮಗೇನಂತ ಹೇಳಲಾಗ್ತದೆ? ನೀವು ವಿಶೇಷ ಪಾತ್ರಧಾರಿಗಳು ಅಂತ ಬಾಬಾ ಹೇಳ್ತಾರೆ. तो अपने आप को सदा चेक करो कि हर पार्ट बजाते हुए दोनों ही विशेषताएं रहती है. ಚೆಕ್ ಮಾಡ್ಕೊಳ್ಳಿ, ತಮ್ಮನ್ನು ತಾವು ಚೆಕ್ ಮಾಡ್ಕೊಳ್ಳಿ. ಪ್ರತಿ ಪಾತ್ರ ಮಾಡುವಾಗ, ಪ್ರತಿ ಕ್ಷಣದಲ್ಲಿ ನೀವು ಈ ಎರಡೂ ಸಂಗತಿಗಳು ನೆನಪಿರ್ತಾವ. ಯಾವೆರಡು ಸಂಗತಿಗಳು? ನಾನು ಪರಮಾತ್ಮನ ಜೊತೆ ಪಾತ್ರ ಮಾಡ್ತಾ ಇದ್ದೀನಿ, ಇನ್ನೊಂದು ಸಾಕ್ಷಿ ಸ್ಥಿತಿನಲ್ಲಿದ್ದು ಪಾತ್ರ ಮಾಡ್ತಿದ್ದೀನಾ ಅಂತ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ನಹಿತೋ ಸಾಧಾರಣ ಪಾಠಧಾರಿ कहलाए जाएंगे. ಇಲ್ಲಾಂದರೆ ಹೊರಗಡೆ ಹೆಂಗೆ ಅವರು ಪಾತ್ರ ಮಾಡ್ತಿದ್ದಾರೋ ನೀವು ಒಬ್ಬ ಸಾಧಾರಣ ಪಾತ್ರಧಾರಿಗಳಂತಾಗ್ತದೆ. ಬಾಪ್ ಶ್ರೇಷ್ಠ ಅವ್ರ ಬಚ್ಚೆ ಸಾಧಾರಣ. ಏನು ಅನ್ನಿಸ್ತದೆ? ಹೊರಗಡೆನೇ ಏನಾಗ್ತದೆ?
ಒಬ್ಬ ದೊಡ್ಡ ಡಾಕ್ಟ್ರ್ ಇದ್ದಾನೆ, ಮಗ ಏನೂ ಮಾಡಲಿಲ್ಲ ಅಂದರೆ ಏನಾಗ್ತದೆ? ಇಲ್ಲಿ ಬಾಬಾ ಶ್ರೇಷ್ಠ ಪರಮಾತ್ಮನ ಮಕ್ಕಳು ನಾವು, ಸಾಧಾರಣ ಅಂದರೆ ಹೇಗೆ ಅಂತಾರೆ ಬಾಬಾ. ಬಾಪ್ ಶ್ರೇಷ್ಠ ಬಚ್ಚೆ ಸಾಧಾರಣ, ಯಹ ಶೋಭೆಗಾ? ಇದು ಶೋಭೆ ಅನ್ನಿಸ್ತದ? ಏನಂತಾರೆ, ನಿಮ್ಮಪ್ಪ ಹೆಂಗಿದಾನ, ನೀ ಹೆಂಗಿದೆಯಲ್ಲೋ ಅಂತಿರ್ತಾರಲ್ಲ ಹೊರಗಡೆ. ಅಪ್ಪನ ಥರ ಮಗ ಇಲ್ಲ ಅಂದರೆ ಏನು ಮಾಡ್ತಾರೆ? ಇಲ್ಲಿ ನಾವು ಹೆಂಗಿರ್ಬೇಕು? ಬಾಬಾ ಹೆಂಗಿದಾರೋ ನಾವು ಹಾಗೆ ಇದ್ದರೆ ನಮಗೆ ಶೋಭೆ. ಇಲ್ಲ ಅಂದರೆ ಏನಂತಾರೆ, ಏನ್ರಿ ಬ್ರಹ್ಮಕುಮಾರಿಗಳಾಗಿ ಹೆಂಗಿದ್ದಾರೆ ನೋಡೋರು ಅಂದ್ಬಿಡ್ತಾರಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಶೋಭೆಗಾ ಶೋಭೆಗಾ ನಹಿ, ವಿಶೇಷ ಪಾಠ ಬಜಾನೆ ಕಾ ಶೃಂಗಾರ ಕೌನ್ ಸಾ ಹೈ ಅಂತ ಹೇಳ್ತಾರೆ ಬಾಬಾ. ಶೃಂಗಾರ, ವಿಶೇಷ ಪಾತ್ರಧಾರಿಗಳ ಶೃಂಗಾರ. ಪಾತ್ರ ಮಾಡಬೇಕಂದ್ರೆ ಏನು ಮಾಡ್ಕೋಬೇಕು? ಮೇಕಪ್ ಮಾಡ್ಕೋಬೇಕು, ಶೃಂಗಾರ ಮಾಡ್ಕೋಬೇಕು. ಹಾಗೆ ಪಾತ್ರ ಮಾಡಿದ್ರೆ ಚೆಂದ ಅನ್ನಿಸ್ತದ? ಏನೇ ಪಾತ್ರ ಮಾಡಿದ್ರೆ ನಾವೇನು ಮಾಡಬೇಕಾಗ್ತದೆ? ಶೃಂಗಾರ ಆಗಬೇಕಾಗ್ತದೆ. ಈಗ ಡಾಕ್ಟ್ರ್ ಪಾತ್ರ ಮಾಡಬೇಕಂದ್ರೆ ಏನಾಗಬೇಕು? ವೈಟ್ ಕೋಟ್ ಹಾಕ್ಕೋಬೇಕು. ಪೊಲೀಸ್ ಪಾತ್ರ ಮಾಡಬೇಕು ಅಂದರೆ ಡ್ರೆಸ್ ಹಾಕ್ಕೋಬೇಕು, ಕೈಯಾಗಿ ಲಾಠಿ ಹಿಡ್ಕೋಬೇಕು, ಗನ್ ಹಿಡ್ಕೋಬೇಕು. ಹಾಗೆ ನಾವು ಆತ್ಮಗಳು ಪಾತ್ರ ಮಾಡಬೇಕು ಅಂತಂದರೆ ನಮ್ಮ ಶೃಂಗಾರ ಏನು ಹೇಳಿದ್ರಲ್ಲ ಬಾಬಾ ಮೇಲೆ. ಏನು ಶೃಂಗಾರ? ಸಂಪೂರ್ಣ ಪವಿತ್ರತಾ ही आपका श्रृंगार है. ಬರೀ ಪವಿತ್ರತಾ ಅಲ್ಲ, ಬರೀ ಬ್ರಹ್ಮಚರ್ಯ ಅಲ್ಲ, ಸಂಪೂರ್ಣ पवित्रता ही आपका श्रृंगार है. संकल्प में भी अपवित्रता का अंश मात्र न हो. ಸಂಕಲ್ಪದಲ್ಲಿನೂ ಕೂಡ ಅಪವಿತ್ರತಾ ಬರ್ಕೂಡ್ದು. ಅಪವಿತ್ರತಾ ಅಂತಂದರೆ ವ್ಯರ್ಥ ಬರಬಾರ್ದು, ಸಾಧಾರಣ ವಿಚಾರಗಳು ಬರಬಾರ್ದು. ಕೇವಲ ವಿಕಾರಗಳ ಬಿಟ್ಟುಬಿಡೋದಷ್ಟೇ ಪವಿತ್ರತಾ ಅಲ್ಲ. ಸಾಧಾರಣ ಸಂಕಲ್ಪ ಬಂದ್ರೂ ಕೂಡ ಅದೇನು ಅಪವಿತ್ರತಾ, ವ್ಯರ್ಥ ಬಂದ್ರೂ ಕೂಡ ಅಪವಿತ್ರತಾ. ಅದನ್ನು ಹೇಳ್ತಾರೆ ಬಾಬಾ, ಸಂಪೂರ್ಣ ಪವಿತ್ರತಾ ही हमारा श्रृंगार है. ऐसा श्रृंगार निरंतर है. ಸಂಪೂರ್ಣ ಪವಿತ್ರತೆಯ ಶೃಂಗಾರ ನಿರಂತರ ಇರುತ್ತೇನೋ. क्योंकि आप सब हद के अल्पकाल के पाठ बजाने वाले नहीं हो. ಯಾಕೆ ಬಾಬಾ ಸಂಪೂರ್ಣ ಪವಿತ್ರತಾ ಕೇಳ್ತಾರೆ? ನೀವು ಹದದ ಪಾತ್ರ ಮಾಡಲಿಕ್ಕತ್ತಿಲ್ಲ, ಅಲ್ಪಕಾಲದ ಪಾತ್ರ ಮಾಡ್ತಾ ಇಲ್ಲ. ನೀವು ನಿಮ್ಮ ಪಾತ್ರ ಏನಾಗಿದೆ? ಅವಿನಾಶಿ ಪಾತ್ರ, ಬೇಹದ್ದಿನ ಪಾತ್ರ ಅಂದಾಗ ಸಂಪೂರ್ಣ ಪವಿತ್ರತಾ ಬೇಕು. लेकिन बेहद का हर सेकेंड हर संकल्प से सदा पाठ बजाने वाले हो. ಆದರೆ ಬೇಹದ್ದಿನ ನಿಮ್ಮ ಪಾತ್ರ ಆವಾಗೋ ಇವಾಗೋ ಅಲ್ಲ. ಹೊರಗಡೆ ಪಾತ್ರಗಳು ಹೆಂಗೆ ಮಾಡ್ತಾರೆ? ಶೂಟಿಂಗ್ ಮಾಡ್ಕೊಳ್ಳೋ ಮುಂದೆ ಅಷ್ಟೇ ತಯಾರಾಗಿ ಬಂದು ಕೊಡ್ತಾರೆ ಅವರು. ಇಲ್ಲಿ ಪ್ರತಿ ಸೆಕೆಂಡ್ ನಿಮ್ಮ ಪಾತ್ರ ಮಾಡ್ತಿರ್ತೀರಾ. ಅದಕ್ಕೆ ಹೇಳ್ತಾರೆ ಬಾಬಾ, ಬೇಹದ್ದಿನ ಪಾತ್ರ ಇದೆ. ಹರ್ ಸೆಕೆಂಡ್, ಪ್ರತಿ ಸಂಕಲ್ಪದಿಂದ ಯಾವಾಗಲೂ ಪಾತ್ರ ಮಾಡುವಂಥವ್ರು ನೀವು ಆತ್ಮಗಳು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ನೀವು ವಿಶೇಷ ಪಾತ್ರಧಾರಿಗಳು. ಬಾಬಾ ಹೇಳ್ತಾರೆ, ಇಸ್ಲಿಯೇ ಸದಾ ಶೃಂಗಾರ ಕಿ ಹುಯಿ ಮೂರ್ತ್. ಯಾವಾಗಲೂ ಶೃಂಗಾರ ಇರಬೇಕು. ಶೃಂಗಾರದಿಂದ ಕೆಳಗೆ ಬರೋಂಗಿಲ್ಲ. ಯಾವಾಗಲೂ ಅಲಂಕಾರ ಮಾಡಿಕೊಂಡೇ ಇರಬೇಕು. ಏನು ಅಲಂಕಾರ ಮಾಡ್ಕೋಬೇಕಂತ ಹೇಳಿದ್ರು ಬಾಬಾ ಇವತ್ತು? ಸಂಪೂರ್ಣ ಪವಿತ್ರತಾ ಅಲಂಕಾರ, ಸಂಪೂರ್ಣ ಪವಿತ್ರತೆ ಶೃಂಗಾರದಲ್ಲಿರಬೇಕು. ಶೃಂಗಾರ ಮೂರ್ತ ಆಗಬೇಕು. ಅರ್ಥಾತ್ ಸದಾ ಪವಿತ್ರ ಸ್ವರೂಪ ಹೋ. ಯಾವಾಗಲೂ ಪವಿತ್ರ ಇರೋದಂದ್ರೆ ಹೆಂಗೆ? ಯಾವಾಗಲೂ ಬಾಬಾ ನೆನಪು ಮಾಡಬೇಕಂತ ಅರ್ಥ. ಬಾಬಾನ ನೆನಪಿನಲ್ಲಿ ಇದ್ದದ್ದಷ್ಟೇ ಪವಿತ್ರತಾ ಅದು. ಇನ್ನೇನೋ ನೆನಪು ಮಾಡಿದರೆ ಅದು ಮತ್ತೆ ಏನಾಯಿತು? ಅಪವಿತ್ರತಾದಲ್ಲೇ ಬರ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ನಿರಂತರ ಪವಿತ್ರ ಸ್ವರೂಪ ಅಂದರೆ ನಿರಂತರ ಪರಮಾತ್ಮನ ನೆನಪು. ಇಸ್ ಸಮಯ ಕಾ ಶೃಂಗಾರ ಜನ್ಮ ಜನ್ಮಾಂತರ ಕೆ ಲಿಯೇ ಅವಿನಾಶಿ ಬನ್ ಜಾತಾ ಹೈ. ಈ ಒಂದು ಸಮಯದಲ್ಲಿ ನೀವು ಸಂಪೂರ್ಣ ಪವಿತ್ರತೆಯ ಶೃಂಗಾರ ಮಾಡಿಕೊಂಡ್ರೆ ಜನ್ಮ ಜನ್ಮಾಂತರದ ಅವಿನಾಶಿ ಆಗಿಬಿಡ್ತೀರಾ ನೀವು ಅಂತ ಹೇಳ್ತಾರೆ ಬಾಬಾ. ಮುಖ್ಯ ಸಂಸ್ಕಾರ ಭರನೆ ಕಾ ಸಮಯ ಅಭಿ ಹೈ. ಸಂಸ್ಕಾರ ತುಂಬಿಕೊಳ್ತಕ್ಕಂಥ ಸಮಯ ಯಾವುದೋ? ಈ ಸಂಗಮ ಯುಗ. ಮತ್ತಿನ್ನು ಯಾವುದೇ ಯುಗದಲ್ಲಿ, ನಾನು ಸತ್ಯುಗದಲ್ಲಿ
ಸಂಸ್ಕಾರ ತುಂಬ್ಕೊಳ್ತೀನಿ ಅಂತಂದರೆ ಇಲ್ಲ ಅಲ್ಲಿ ಬರೀ ಪಾತ್ರ ಮಾಡೋದಷ್ಟೇ ಅಲ್ಲೇ. ಸಂಸ್ಕಾರಗಳನ್ನೆಲ್ಲ ತುಂಬ್ಕೊಳ್ಳೋದಿಲ್ಲೇ ಸಂಗಮ ಯುಗದಲ್ಲಿ. आत्मा में हर जन्म के संस्कारों का रिकॉर्ड इस समय भर रहे हो. 84 ಜನ್ಮದಲ್ಲಿ ನಾನು ಏನೇನು ಪಾತ್ರ ಮಾಡಬೇಕು, ಯಾವ್ಯಾವ ಸಂಸ್ಕಾರ ತುಂಬ್ಕೊಳ್ಬೇಕು ಅನ್ನೋದು ಇಲ್ಲೇ ರೆಕಾರ್ಡಿಂಗ್ ಆಗಬೇಕು ಅಂತಾರೆ ಬಾಬಾ. ಅಲ್ಲಿ ಪ್ಲೇ ಮಾಡೋದಷ್ಟೇ, ರೆಕಾರ್ಡ್ ಮಾಡಿದ್ದನ್ನು ಪ್ಲೇ ಮಾಡೋದು, ಹಚ್ಚೋದಷ್ಟೇ. ಅಲ್ಲೇ ರೆಕಾರ್ಡ್ ಮಾಡ್ಕೊಳ್ಳೋದಲ್ಲೇ ಸಂಗಮ ಯುಗದಲ್ಲಿ. ಏನು ರೆಕಾರ್ಡ್ ಮಾಡ್ಕೋಬೇಕಂತ ಹೇಳಿದ್ರು ಬಾಬಾ? ಸಂಸ್ಕಾರ. ಯಾವ ಸಂಸ್ಕಾರ? ಸಂಪೂರ್ಣ ಪವಿತ್ರತೆಯ ಸಂಸ್ಕಾರ ತುಂಬಿಕೊಳ್ಳೋದು ಇಲ್ಲೇ ಅಂತ ಹೇಳ್ತಾರೆ ಬಾಬಾ. तो रिकॉर्ड भरने के समय सेकंड का अटेंशन रखा जाता है. ರೆಕಾರ್ಡ್ ಮಾಡ್ಕೊಳ್ಳೋ ಸಮಯದಲ್ಲಿ ಎಷ್ಟು ಅಟೆನ್ಷನ್ ಕೊಡ್ತಾರಲ್ಲ ಅವರು, ಆ ಕಡೆ ಈ ಕಡೆ ಏನೂ ನೋಡೋದಿಲ್ಲ, ಕೇವಲ ಕ್ಯಾಮ್ರಾ ಅಷ್ಟೇ ನೋಡ್ತಿರ್ತಾರೆ. ಕ್ಯಾಮ್ರಾ ನೋಡ್ಕೊಂಡು ಅವರೆಲ್ಲ ಏನು ಮಾಡಬೇಕಾಗ್ತದೆ? ಪಾತ್ರ ಮಾಡಬೇಕಾಗ್ತದೆ. ಇಲ್ಲಿನೂ ಕೂಡ ಬಾಬಾ ಹೇಳ್ತಾರೆ, ಪ್ರತಿ ಸೆಕೆಂಡು ನಿಮ್ದೇನಿರಬೇಕು? ಅಟೆನ್ಷನ್ ಇರಬೇಕು. ಯಾಕಂದರೆ ಪ್ರತಿ ಸೆಕೆಂಡು ನಿಮ್ದು ರೆಕಾರ್ಡ್ ಆಗ್ತಿರ್ತದೆ. ಕಿಸಿ ಭೀ ಪ್ರಕಾರ ಕೆ ಟೆನ್ಷನ್ ಕಾ ಟೆನ್ಷನ್ ಮೇ ಅಟೆನ್ಷನ್ ರಹೆ. ಯಾವುದೇ ತರಹದ ಟೆನ್ಷನ್ ಮಾಡ್ಕೊಳ್ಬೇಡಿ. ಅದಕ್ಕೆ ಹಿಂದೆ ಏನು ಮಾಡಬೇಕು? ಟೆನ್ಷನ್ಗೆ ಹಚ್ಚಿಬಿಡಿ. ಏನಾಗ್ಬಿಡುತ್ತೆ? ಅಟೆನ್ಷನ್ ಆಗಿಬಿಡುತ್ತೆ. अगर किसी भी प्रकार का टेंशन होता है तो रिकॉर्ड ठीक नहीं बन सकेगा. ಪಾತ್ರ ಮಾಡಬೇಕಂತಂದ್ರೆ ಪಾತ್ರಕ್ಕೆ ತಕ್ಕಂತೆ ಮುಖ ಇರಬೇಕಲ್ಲ. ಈಗ ನಗು ಪಾತ್ರ ಮಾಡು ಅಂತಂದರೆ ಹಣಿಗಂಟು ಹಾಕ್ಕೊಂಡ್ರೆ ಬಾಬಾ ಹೇಳ್ತಾರೆ, ಅದಕ್ಕೆ ಬಹಳಷ್ಟು ಗಮನ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅಗರ್ ಕಿಸಿ ಭೀ ಪ್ರಕಾರ का टेंशन होता है तो रिकॉर्ड ठीक नहीं भर सकेगा. ಏನೋ ಟೆನ್ಷನ್ ಇತ್ತು ಅಂತಂದರೆ ರೆಕಾರ್ಡ್ ಸರಿಯಾಗಿ ಆಗೋದಿಲ್ಲ. सदा काल के लिए श्रेष्ठ नाम के बजाय यही गायन होता रहेगा कि जितना अच्छा भरना चाहिए उतना नहीं भरा है. ಈಗ ನೀವು ಸರಿಯಾಗಿ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸದಾ ಕಾಲ್ ಕೆ ಲಿಯೆ ಶ್ರೇಷ್ಠ ನಾಮ್ ಕೆ ಬಜಾಯ್, ಶ್ರೇಷ್ಠ ಹೆಸರಿನ ಬದಲಾಗಿ ಏನಾಗ್ಬಿಡ್ತದೆ? ಈ ಗಾಯನ ಆಗಿಬಿಡ್ತದೆ. ಏನು ಅಂತ? ಒಳ್ಳೆಯ ಸಮಯದಲ್ಲಿ ನಾನು ಏನು ತುಂಬ್ಕೊಳ್ಬೇಕಾಗಿತ್ತೋ, ಏನು ಮಾಡಬೇಕಾಗಿತ್ತೋ ನಾನು ಅದನ್ನು ಮಾಡಲಿಲ್ಲ ನೋಡು, ಆ ಟೈಮ್ನಲ್ಲಿ ನಾನು ಮಾಡಲಿಲ್ಲ ನೋಡು ಅನ್ಕೋತಿರ್ಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. इसलिए हर प्रकार के टेंशन से परे स्वयं और समय का बाप के साथ का अटेंशन रखते हुए सेकंड का पार्ट बजाओ. ಅದಕ್ಕಾಗಿ ಪ್ರತಿಯೊಂದು ಪ್ರಕಾರದ ಟೆನ್ಷನ್ನಿಂದ ಭಿನ್ನ ಆಗಿ ಮುಕ್ತಿಯಾಗಿ, ಟೆನ್ಷನಿಂದ ಏನಾಗಬೇಕು? ಈಗ ನಾವು ಮುಕ್ತ ಆಗಬೇಕು. ಸ್ವಯಂ ಮತ್ತು ಸಮಯದ ತಂದೆಯ ಜೊತೆಗೆ ನಾನು ಪಾತ್ರ ಮಾಡ್ತಿದ್ದೀನಿ ಅನ್ನೋ ಅಟೆನ್ಷನ್ ಇರಬೇಕು ನಮಗೆ. ನಾನು ಯಾರ ಜೊತೆ ಪಾತ್ರ ಮಾಡ್ತಿದ್ದೀನಿ? ಬಾಬನ ಜೊತೆ ಪಾತ್ರ ಮಾಡ್ತಿದ್ದೀನಿ ಅಂತಂದರೆ, ಯಾರ ಜೊತೆ ಪಾತ್ರ ಮಾಡ್ತಿದ್ದೀನಿ ಅಂತಂದಾಗ ಅವ್ರು ಸಮಾನ ಆಗಿ ಪಾತ್ರ ಮಾಡಬೇಕಲ್ಲ ನಾನು. ಅದಕ್ಕೆ ಹೇಳ್ತಾರೆ ಬಾಬಾ, ಇದು ಗಮನದಲ್ಲಿರಬೇಕು. ನಿಮ್ಮದು ಪಾತ್ರ ಹೇಗಿರ್ತದೆ? ಸೆಕೆಂಡ್ ಬೈ ಸೆಕೆಂಡ್ ಪಾತ್ರ ಇರ್ತದೆ, ಅಟೆನ್ಷನ್ ಇರಬೇಕು. ಮಾಸ್ಟರ್ ಸರ್ವಶಕ್ತಿವಾನ್ ಆಲ್ಮೈಟಿ ಅಥಾರಿಟಿ ಕಿ ಸಂತಾನ್ ಹೋ. ನಾವೇನಿದ್ದೀವಿ? ಮಾಸ್ಟರ್ ಸರ್ವಶಕ್ತಿವಾನ್. ಯಾರ ಮಕ್ಕಳು? ಸರ್ವಶಕ್ತಿವಾನ್ ಶಿವಬಾಬನ್ ಸಂತಾನ್. ಐಸಿ ನಾಲೆಜ್ಫುಲ್, ಈ ಥರ ಜ್ಞಾನ ಸ್ವರೂಪ ಆಗಿದ್ದೀರಾ. ಇಂಥ ಆತ್ಮಗಳಲ್ಲಿ ಟೆನ್ಷನ್ ಕಾ ಆಧಾರ್ ದೋ ಶಬ್ದ ಹೇ. ಯಾರ ಮಕ್ಕಳು? ನಾವು ಸರ್ವಶಕ್ತಿವಾನ್ ಶಿವಬಾಬನ ಮಕ್ಕಳಾಗಿ ಟೆನ್ಷನ್ ಮಾಡ್ಕೊಳ್ತೀವಿ ಅಂತಂದರೆ ಏನು? ಯಾಕೆ ಟೆನ್ಷನ್ ಮಾಡ್ಕೊಳ್ದು? ಕೌನ್ಸೆ ದೋ ಶಬ್ದ? ಈ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಎರಡು ಶಬ್ದ ಇದಾವೆ. ಯಾಕೆ ಟೆನ್ಷನ್ ಆಗ್ತದೆ? ಕ್ಯಾ, ಕ್ಯೂ, ಯಾಕೆ ಮತ್ತು ಏನು. ಈ ಎರಡು ಶಬ್ದಗಳಿಂದ ನಮಗೇನಾಗ್ತದೆ? ಟೆನ್ಷನ್. ಹಿಂಗೆ ಯಾಕಾಯಿತು? ಇದನ್ನು ಯಾರು ಮಾಡಿದರು? ಕಿಸಿ ಭೀ ಬಾತ್ ಮೇ ಯಹ ಕ್ಯೂ ಹುವಾ, ಯಹ ಕ್ಯಾ ಹುವಾ. ಪ್ರತಿಯೊಂದರಲ್ಲಿ ಇದು ಹಿಂಗೆ ಯಾಕಾಯಿತು ಅಂತಿರ್ತದೆ. ಅದಕ್ಕೆ ಟೆನ್ಷನ್ ಆಗ್ತದೆ. जब यह दो शब्द बुद्धि में आ जाते हैं तब किसी भी प्रकार का टेंशन पैदा होता है. ಈ ಎರಡು ಶಬ್ದಗಳು ನಮ್ಮ ಬುದ್ಧಿನಲ್ಲಿ ಬಂದುಬಿಟ್ರೆ ಏನಾಗ್ಬಿಡ್ತದೆ? ಏನೇ ಇದ್ರೂ ಟೆನ್ಷನ್ ಆಗಕ್ಕೆ ಶುರುವಾಗ್ತದೆ. ಕ್ಯಾ, ಕ್ಯೂ, ಯಾಕಾಯಿತು, ಹೆಂಗಾಯಿತು. ತಬ್ ಕಿಸಿ ಭೀ
लेकिन संगम युगी श्रेष्ठ पात्रधारी आत्माएं क्यों क्या का टेंशन नहीं रख सकती है क्योंकि सब जानते हैं. ಬಾಬಾ ಹೇಳ್ತಾರೆ, ಸಂಗಮಯುಗಿ ಶ್ರೇಷ್ಠ ಪಾತ್ರಧಾರಿಗಳು ನೀವು ಆತ್ಮಗಳು ಕ್ಯಾ ಕಾ ಟೆನ್ಷನ್ ನಹಿ ರಖ್ ಸಕ್ತೆ. ಈ ಕ್ಯಾ ಅನ್ನೋ ಟೆನ್ಷನನ್ನು ಇಟ್ಕೋಬಾರ್ದು. ಕ್ಯೋಂಕಿ ಯಾಕಂತಂದರೆ ನಿಮಗೆಲ್ಲ ಗೊತ್ತಿದೆ. ಯಾಕಾಯಿತು, ಎದಕ್ಕಾಯ್ತು ಅನ್ನೋದು ನಮ್ಗೆ ಗೊತ್ತದ. ಯಾಕಾಗ್ತದ್ರಿ, ಹಿಂಗೆ ಯಾಕಾಯಿತು ಅನ್ಲಿಕ್ಕೆ ಉತ್ತರ ಏನು? ಡ್ರಾಮಾ ಉತ್ತರದ ಅಲ್ಲ ನಮ್ಮ ಹತ್ರ. ಹಿಂಗೆ ಯಾಕಾಯಿತು, ಅವ್ರು ಹಿಂಗೆ ಯಾಕೆ ಮಾಡ್ತಾರೆ, ಎರಡಕ್ಕೂ ಉತ್ತರದ. ಹಿಂಗೆ ಯಾಕಾಯಿತು ಅಂತಂದರೆ ಡ್ರಾಮಾದಲ್ಲಿ ಇತ್ತು ಆಯಿತು. ಹಿಂಗೆ ಯಾಕಾಯಿತು ಅಂದರೆ ಅವ್ರ ಪಾತ್ರ ಹಂಗಿದೆ, ಅವ್ರು ಯಾಕೆ ಹಂಗೆ ಮಾಡ್ತಿದ್ದಾರೆ ಅಂತಂದರೆ ಏನರ್ಥ, ಅದಕ್ಕೂ ಉತ್ತರ ಇದೆ. ಈ ನಾಟಕದಲ್ಲಿ ಅವ್ರ ಪಾತ್ರ ಹಾಗೆ ಇದೆ, ಅವ್ರು ಹಾಗೆ ಮಾಡೋರು. ನಾ ಹೇಳ್ದಂಗೆ ಪಾತ್ರ ಮಾಡ್ತಾರೇನು? ಈಗ ನಾವೇ ಬಾಬಾ ಹೇಳ್ದಂಗೆ ಪಾತ್ರ ಮಾಡಾಕತ್ತೀವಿ ಕರೆಕ್ಟಾಗಿ 100%. ಬಾಬಾ ಹೆಂಗೆ ಪಾತ್ರ ಮಾಡಂತಾರೋ ಹಾಗೆ ನಾವು ಪಾತ್ರ ಮಾಡ್ತಿದ್ದೀವ. ಹಾಗಾದರೆ ನಾವು ಹೇಳ್ದಂಗೆ ಅವ್ರು ಯಾಕೆ ಪಾತ್ರ ಮಾಡಬೇಕು? ಆತ್ಮನು ಏನೇನೋ ತೊಗೊಂಡು ಬಂದಿದೆ, ಅದು ತನಗನುಸಾರವಾಗಿ ಅದೇನು ಮಾಡಬೇಕಾಗ್ತದೆ, ಪಾತ್ರ ಮಾಡಬೇಕಾಗ್ತದೆ. ಈ ಕ್ಯಾ ಮತ್ತು ಕ್ಯೂಗೆ ನಮ್ಮ ಹತ್ರ ಉತ್ತರ ಇದೆಯಲ್ಲ, ಮತ್ತು ಯಾಕೆ ಟೆನ್ಷನ್ ಮಾಡ್ಕೋಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕ್ಯೋಂಕಿ ಸಬ್ ಜಾನ್ತೆ ಹೋ, ನಿಮಗೆಲ್ಲ ಗೊತ್ತಿದೆ ಯಾಕೆ ಏನು ಅನ್ನೋದಕ್ಕೆ. ಅದಕ್ಕೇನು ಹೇಳ್ತಾರೆ ಬಾಬಾ ಉತ್ತರ? ಸಾಕ್ಷಿ. ಅವರು ಸಾಕ್ಷಿಪನ್, ಸಾಕ್ಷಿಯಾಗಿ ನೋಡಿ ಎಲ್ಲವನ್ನ. विशेषता से ड्रामा के हर पार्ट को बजाते हुए कभी टेंशन नहीं आ सकता. ಸಾಕ್ಷಿ ಮತ್ತು ಸಾಕ್ಷಿಪನ ಸ್ಥಿತಿನಲ್ಲಿ ಸ್ಥಿತ ಆಗಿ ಪಾತ್ರ ಮಾಡ್ತಿದ್ರೆ ಎಂದೂ ಕೂಡ ನಿಮಗೆ ಟೆನ್ಷನ್ ಇಲ್ಲ. ಹೇಳಿದ್ರಲ್ಲ ಬಾಬಾ, ಈ ಸಂಗಮ ಯುಗದಲ್ಲಿ ವಿಶೇಷ ಪಾತ್ರ ಮಾಡೋಕ್ಕೆ 2 ವಿಶೇಷತೆಗಳನ್ನು ಹೇಳಿದರು. ಅವು ನೆನಪಿಟ್ಕೊಂಡು ಪಾತ್ರ ಮಾಡಿ. ಏನನ್ನು ನೆನಪಿಟ್ಕೊಳ್ಬೇಕು? ನನ್ನ ಜೊತೆ ಬಾಬಾ ಇದ್ದಾರೆ, ಬಾಬನ ಜೊತೆ ಪಾತ್ರ ಮಾಡ್ತಿದ್ದೀನಿ. ಮತ್ತು ಯಾವ ಸ್ಥಿತಿನಲ್ಲಿ ಪಾತ್ರ ಮಾಡ್ತಾಯಿದ್ದೀನಿ ನಾನು? ಸಾಕ್ಷಿ ಮತ್ತು ಸಾಕ್ಷಿಪನ ಸ್ಥಿತಿನಲ್ಲಿ ಪಾತ್ರ ಮಾಡಿದರೆ ನಮಗೆ ಯಾವ ಟೆನ್ಷನ್ನು ಇಲ್ಲ ಅಂತ ಬಾಬಾ ಹೇಳ್ತಾರೆ. तो अपने इस विशेष कल्याणकारी समय को समझते हुए हर सेकंड के संस्कारों का रिकॉर्ड नंबर 1 स्टेज में भरते जाओ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಈ ವಿಶೇಷ ಕಲ್ಯಾಣಕಾರಿ ಸಮಯದಲ್ಲಿ, ಇದು ಕಲ್ಯಾಣಕಾರಿ ಸಮಯ ಅಂತ ತಿಳ್ಕೊಂಡು ಪ್ರತಿ ಸೆಕೆಂಡಿನ ಸಂಸ್ಕಾರಗಳ ರೆಕಾರ್ಡ್ ನಂಬರ್ 1 ಸ್ಟೇಜಲ್ಲಿ ತುಂಬಿಕೊಳ್ತಾ ಹೋಗಿ. ನಿಮ್ಮ ರೆಕಾರ್ಡ್ ಏನಿರಬೇಕು? ಶ್ರೇಷ್ಠ ಇರಬೇಕು ಅಂತ ಹೇಳ್ತಾರೆ ಬಾಬಾ. ನಾಲೆಜ್ಫುಲ್ ಸ್ಟೇಜ್ ಅರ್ಥಾತ್ ಇಸ್ ಸಂಗಮ್ ಯುಗ್ ಕಿ ಸ್ಥಿತಿ ಕಾ ಆಸನ್ ಜಾನ್ತೆ ಹೋ. ನಾಲೆಜ್ಫುಲ್ ಸ್ಥಿತಿ ಅಂದರೆ ಈ ಸಂಗಮಯುಗದ ಸ್ಥಿತಿಯ ಆಸನ ಗೊತ್ತಾ ನಿಮಗೆ? ಆಸನ ಎಂಥದ್ದು? ಭಕ್ತಿ ಮಾರ್ಗ ಮೇ ವಿದ್ಯಾ ಕಿ ದೇವಿ ಸರಸ್ವತಿ ಕೋ ಕೌನ್ ಸಾ ಆಸನ್ ದಿಖಾಯಾ ಹೇ? ಭಕ್ತಿ ಮಾರ್ಗದಲ್ಲಿ ಸರಸ್ವತಿ ಯಾವ ಆಸನದಲ್ಲಿ ಕೂತಿದ್ದಾಳೆ? ಸರಸ್ವತಿ ಆಗಲಿ ಲಕ್ಷ್ಮಿ ಆಗಲಿ ಎದರ ಮೇಲೆ ಕೂತಿದ್ದಾರೆ? ಅವರು ಕಮಲಾಸನದಲ್ಲಿ ಕೂತಿದ್ದಾರೆ. ಯಾವ ಆಸನ ತೋರಿಸಿದ್ದಾರೆ? ಅದಕ್ಕೆ ಹೇಳ್ತಾರೆ ಬಾಬಾ, ಇಸೆ ಕ್ಯೋ ದಿಖಾಯಾ ಹೇ? ಕಮಲಾಸನ ಯಾಕೆ ತೋರಿಸಿದ್ದಾರೆ? ಇಸ್ಕಾ ವಿಶೇಷ ಗುಣ ಕೌನ್ ಸಾ ಗಾಯಾ ಹುವಾ ಹೇ? ಅದಕ್ಕೆ ವಿಶೇಷ ಗುಣ ಹಾಡ ಹೇಳಿದ್ದಾರೆ. ಯಾವುದು? ಉಸ್ಕಾ ವಿಶೇಷ ಗುಣ ಭೀ ನಾಲೆಜ್ಫುಲ್ ಕಾ ಹಿ ದಿಖಾಯಾ ಹೇ ನಾ. ಸರಸ್ವತಿನೇನಂತ? ಅವಳು ಜ್ಞಾನ ಸ್ವರೂಪಿಣಿ, ಜ್ಞಾನವನ್ನು ತುಂಬಿಕೊಂಡುವಂಥವಳು. ಸಂಪೂರ್ಣ ಜ್ಞಾನ ಯಾರ ಹತ್ರ ಇದೆ? ಸರಸ್ವತಿ. ಅದಕ್ಕೆ ವಿದ್ಯಾರ್ಥಿಗಳು ಯಾರನ್ನು ಪೂಜೆ ಮಾಡ್ತಾರೆ? ಸರಸ್ವತಿ ದೇವಿಯನ್ನು ಪೂಜೆ ಮಾಡ್ತಾರೆ. ರೈಟ್ ರಾಂಗ್ ಕೋ ಜಾನನೆ ವಾಲಾ ಯಹ ಭೀ ನಾಲೆಜ್ ಹುಯಿನಾ. ಅದಕ್ಕೆ ಬಾಬಾ ಹೇಳ್ತಾರೆ, ತಪ್ಪು ಮತ್ತು ಸರಿ ಅನ್ನೋದು ತಿಳ್ಕೊಳ್ಳೋದು ಕೂಡ ಇದು ಜ್ಞಾನ ಆಯಿತು. ತೋ ನಾಲೆಜ್ಫುಲ್ ಕಾ ಆಸನ್ ಭೀ ನಾಲೆಜ್ ವಾಲಾ ಹಿ ದಿಖಾಯಾ ಹೇ. ನಾಲೆಜ್ಫುಲ್ ಜ್ಞಾನದ ಆಸನನೂ ಕೂಡ ಮಾಡಿದಂಥವ್ರು ಯಾರೋ? ಜ್ಞಾನ ಉಳ್ಳಂಥವ್ರೆ. ವಿಶೇಷ ನಾಲೆಜ್ ಹೇ ರೈಟ್ और ರಾಂಗ್ ಕೋ ಜಾನನೆ ಕಿ. ಜ್ಞಾನ ಅಂದ್ರೇನು? ವಿಶೇಷವಾದ ಜ್ಞಾನ ಅಂತಂದರೆ
ತಪ್ಪು ಯಾವುದು, ಸರಿ ಯಾವುದು, ಅದು ಗೊತ್ತಾಗಬೇಕು ನಮಗೆ. ಅದಕ್ಕೆ ವಿಶೇಷ ಜ್ಞಾನ. दूसरी बात, आपकी स्थिति का यादगार भी आसन के रूप में दिखाया है. ನಿಮ್ಮ ಸ್ಥಿತಿ ಹೆಂಗಿದೆಯೋ ಅದನ್ನೇ ಸ್ಥೂಲ ರೂಪದಲ್ಲಿ ಏನು ಮಾಡಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಆಸನ ಮಾಡಿದ್ದಾರೆ. ಸದಾ ಶುದ್ಧ ಸಂಕಲ್ಪ ಕಾ ಭೋಜನ್ ಬುದ್ಧಿ ದ್ವಾರ ಗ್ರಹಣ ಕರ್ನೆ ವಾಲೆ. ಬಾಬಾ ಹೇಳ್ತಾರೆ ಸ್ಥಿತಿ ಅಂದರೆ ಏನು, ಯಾವಾಗಲೂ ಶುದ್ಧ ಸಂಕಲ್ಪದ ಭೋಜನ. ಬರೀ ದೇಹಕ್ಕೆ ಊಟ ಮಾಡಿಸೋದಲ್ಲ, ಆತ್ಮನಿಗೂ ಊಟ ಮಾಡಿಸ್ಬೇಕು. ಎದರ ಭೋಜನ, ಶುದ್ಧ ಸಂಕಲ್ಪಗಳ ಭೋಜನ ಮಾಡಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಸದಾ ಕಿ ಸರ್ವಾತ್ಮಾओं द्वारा व रचना द्वारा गुण धारण करने वाला उसी को मोती चुगने वाला दिखाया है. ಬಾಬಾ ಹೇಳ್ತಾರೆ ಸದಾ ಶುದ್ಧ ಸಂಕಲ್ಪಗಳ ಭೋಜನೆ, ಬುದ್ಧಿ ಮುಖಾಂತರ ಗ್ರಹಣ ಮಾಡುವಂಥದ್ದನ್ನು ಹೊರಗಡೆ ಏನು ತೋರಿಸಿದ್ದಾರೆ, ಎಲ್ಲ ಆತ್ಮಗಳು ರಚನೆಗಳ ದ್ವಾರ ಗುಣಗಳನ್ನು ಧಾರಣೆ ಮಾಡಿಕೊಳ್ಬೇಕು. ಎಲ್ಲರಲ್ಲಿ ಏನೇನು ಒಳ್ಳೊಳ್ಳೆ ಗುಣಗಳಿದಾವೋ ಅವುಗಳನ್ನು ಮಾತ್ರ ನಾವು ಆರಿಸ್ಕೊಳ್ಬೇಕು. ಅದಕ್ಕೇನು ಮಾಡಿದ್ದಾರೆ, ಹೊರಗಡೆ ಹಂಸ ಪಕ್ಷಿ ಏನು ಮಾಡ್ತದೆ, ಬರೀ ಮುತ್ತುಗಳನ್ನು ಆರಿಸ್ಕೊಳ್ತದೆ. ಅದು ನಮ್ಮ ಯಾದ್ಗಾರಿ ಅಂತ ಹೇಳ್ತಾರೆ ಬಾಬಾ. ತೀಸರಿ ಬಾತ್, ಇನ್ನು ಮೂರನೇದೇನಿದೆ, ಸ್ವಚ್ಛತಾ ಕಿ ನಿಶಾನಿ ಸಫೇದ್ ರಂಗ್ ದಿಖಾಯಾ ಹೇ. ಸ್ವಚ್ಛತಾ ಅರ್ಥಾತ್ ಪವಿತ್ರತಾ. ವೈಟ್ ಡ್ರೆಸ್ ಯಾಕೆ ಹಾಕಕ್ಕೆ ಹೇಳಿದ್ರು ಬಾಬಾ, ಅದು ಪವಿತ್ರತಾ ಸಂಕೇತ. ಸ್ವಚ್ಛ ಅಂದರೆ ಸಫೇದ್, ಎಲ್ಲವೂ ಬೆಳ್ಳಗೆ ಇರೋದು ಅಂದರೆ ಶುದ್ಧ, ಸ್ವಚ್ಛ. ಅದರ ಅರ್ಥ ಏನು, ಪವಿತ್ರತಾ ಅಂತ ಹೇಳಿದ್ರು ಬಾಬಾ. ಒಟ್ಟು 3 ಸ್ಥಿತಿಗಳನ್ನು ಹೇಳಿದ್ರು ಬಾಬಾ. ಮೊದಲೇದು ಹೇಳಿದ್ರು ಬಾಬಾ ರೈಟ್ ರಾಂಗ್, ತಪ್ಪು ಸರಿ ಯಾವುದು ಅಂತ ನಾವು ತಿಳ್ಕೊಳ್ಬೇಕು. ಎರಡನೇದು ಹೇಳ್ತಾರೆ ಬಾಬಾ ಸ್ಥಿತಿ, ನಮ್ಮ ಸ್ಥಿತಿ ಶುದ್ಧ ಸಂಕಲ್ಪಗಳನ್ನೇ ಯಾವಾಗಲೂ ಆರಿಸ್ಕೊಳ್ಬೇಕು. ಮೂರನೇದ್ದು ಅಂತ ಹೇಳ್ತಾರೆ ಬಾಬಾ, ಸಂಪೂರ್ಣ ಪವಿತ್ರತಾ, ಸ್ವಚ್ಛತಾ ಇರಬೇಕು. ಬಾಬಾ ಹೇಳ್ತಾರೆ तो सदा नॉलेजफुल स्थिति में स्थित ही रहने की निशानी हंस का आसन. ಹಂಸ ಪಕ್ಷಿ ಮೇಲೆ ಕೂತಿರ್ತಾಳೆ ಒಂದೊಂದು ಸರ್ತಿ. ಕಮಲಾಸನಧಾರಿ ಲಕ್ಷ್ಮಿ, ಸರಸ್ವತಿ ಹಂಸ ಪಕ್ಷಿ ಮೇಲೆ ಹಂಸವಾಹಿನಿ ಅಂತ ಹೇಳ್ತೀವಿ ನಾವು. ಆಕಿನ ವಾಹನ ಯಾವುದು, ಹಂಸ ಪಕ್ಷಿ. ಏನು ಮಾಡ್ತದೆ, ಸ್ವಚ್ಛ ಬೆಳ್ಳಗಿರ್ತದಲ್ಲ ಅದು ಮೋತಿಯನ್ನೇ ಆರಿಸ್ಕೊಳ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಸದಾ नॉलेजफुल स्थिति में स्थित रहने की निशानी हंस का आसन दिखाया जाता है. सरस्वती को सदा सेवाधारी रूप की निशानी बीन बजाते हुए दिखाया है. ಸರಸ್ವತಿ ಯಾವಾಗಲೂ ಏನು ಮಾಡ್ತಿರ್ತಾಳೆ, ವೀಣೆ ನುಡಿಸ್ತಾ ಇರ್ತಾಳೆ, ಅದನ್ನು ತೋರಿಸಿದ್ದಾರೆ. ಯಹ ಜ್ಞಾನ ಕಿ ವೀಣಾ ಸದಾ ಬಜಾತೆ ರೆಹನಾ. ಅದು ನಮ್ಮ ಯಾದ್ಗಾರನೇ. ಅದು ನಾವೇನು ಯಾವಾಗಲೂ ಏನು ಹೇಳ್ತಾ ಇರಬೇಕು, ಯಾರು ಕಾಣಿಸ್ತಾರೋ ಅವ್ರಿಗೆ ಬೂಬು ಬೂಬು ಜ್ಞಾನ ಹೇಳ್ತಾನೇ ಇರಬೇಕು. ಇದೇ ಯಾದ್ಗಾರ್. ಸರಸ್ವತಿ ಕೈಯಲ್ಲಿ ಏನು ಕೊಟ್ಟಿದ್ದಾರೆ, ವೀಣೆಯನ್ನು ಕೊಟ್ಟಿದ್ದಾರೆ. ಅವಳು ಯಾವಾಗಲೂ ಬಾರಿಸ್ತಿರ್ತಾಳಂತೆ. ಅದಕ್ಕೆ ಸದಾ ಸೇವಾಧಾರಿ. जैसे आसन यादगार रूप में दिखाया है वैसे सब विशेषताएं धारण कर पाठ बजाना यही विशेष पाठ है. ನಮ್ಮದು ವಿಶೇಷ ಪಾಠ. ಇವೆಲ್ಲವನ್ನು ತಿಳ್ಕೊಂಡು ನಾವೇನು ಮಾಡಬೇಕಾಗಿದೆ, ಇವತ್ತು ವಿಶೇಷವಾದ ಪಾತ್ರ ಮಾಡಬೇಕು. तो सदा इसे विशेष पाठधारी समझते हुए पाठ बजाते हो बजाओ ಅಂತಾರೆ ಬಾಬಾ. ಯಾವಾಗಲೂ ನಾನು ವಿಶೇಷ ಪಾತ್ರಧಾರಿ ಅಂತ ತಿಳ್ಕೊಂಡು ಪಾತ್ರ ಮಾಡಿ. ಇದು ಒಂದು ಸಮಾನ. ಇವತ್ತು ಮೇ ವಿಶೇಷ ಪಾಠಧಾರಿ ಹೂँ. ಕಿಸ್ಕೆ ಸಾಥ್ ಪಾಠ ಬಜಾ ರಹಿ ಹೂँ, ಯಾರ ಜೊತೆ ಪಾತ್ರ ಮಾಡ್ತಾ ಇದ್ದೀನಿ, ಬಾಬನ ಜೊತೆ. ಆಮೇಲೆ ಮತ್ತೇನು ಹೇಳಿದ್ರು ಬಾಬಾ, ಸಾಕ್ಷಿ. ಎಲ್ಲವನ್ನ ಸಾಕ್ಷಿ ಅಂದರೆ ಏನು, ಅದು ನಡಿಬೇಕಾಗಿತ್ತು, ನಡೀತು. ಡ್ರಾಮಾ ಅವ್ರಿಗೆ ಪಾತ್ರ ಅಂಥದ್ದೇ ಕೊಟ್ಟಿದ್ದಾನೆ ಬಾಬಾ. ಆತ್ಮ ಹಾಗೇ ಪಾತ್ರ ಮಾಡೋದು, ಅದನ್ನು ಹಾಗೇ ನಾನೇನು ಮಾಡಬೇಕು, ಸ್ವೀಕಾರ ಮಾಡಬೇಕು. ನೀ ಹಿಂಗೆ ಮಾಡು ಅಂತ ಅವರ ಪಾತ್ರದಲ್ಲಿ ನಾವ್ಯಾಕೆ ಇಂಟರ್ಫಿಯರ್ ಆಗಬೇಕು? ನೀ ಹಿಂಗೆ ಮಾಡು ಅಂತ ಹೇಳೋಕ್ಕೆ ನಾನು ಯಾರು? ನಾವಲ್ಲಿ
ಏನೋ ತೋರ್ಸಕ್ಕೆ ಹೋಗ್ತೀವಿ, ರೋಬ್ ತೋರ್ಸಕ್ಕೆ ಹೋಗ್ತೀವಿ. ನಾನು ನಿಮ್ಮಪ್ಪ, ನಾನು ನಿನ್ನ ತಾಯಿ, ನಾನು ಹೇಳ್ದಂಗೆ ನೀನು ಕೇಳಬೇಕು. ಹಂಗಿಲ್ಲ. ಅದಕ್ಕೆ ಇವತ್ತು ಮಕ್ಕಳ ಮಾತು ಕೇಳೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಆದರೆ ಇಷ್ಟು ಮಾತ್ರ ಮಾಡ್ಬೋದು. ನಾವು ಏನು ಮಾಡ್ಬೋದು? ಅವ್ರಿಗೆ ಶುಭ ಭಾವನೆ, ಶುಭ ಕಾಮನೆ ಕೊಡೋ ಕರ್ತವ್ಯ ನಮ್ಮದಿದೆ. ಅದನ್ನು ಮಾತ್ರ ಕೊಡಲೇಬೇಕು. ಅದು ಆತ್ಮ, ಅದು ಪರಮಾತ್ಮನ ಮಗು, ಪರಮಾತ್ಮನ ಸಂತಾನ. ಅದು ಕೂಡ ಒಂದು ವಿಶೇಷ ಪಾಠಧಾರಿನೇ. ನಾನು ಹೆಂಗೆ ವಿಶೇಷ ಪಾತ್ರಧಾರಿನೋ, ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಂದು ಆತ್ಮಗಳು ಕೂಡ ಏನಾಗಿದ್ದಾವೆ? ವಿಶೇಷ ಪಾತ್ರಧಾರಿಗಳೇ ಇದ್ದಾವೆ. ಅವರವರಿಗನುಸಾರವಾಗಿ ಆ ಭಗವಂತ ಈ ಬೇಹದ್ದಿನ ನಾಟಕದಲ್ಲಿ ಏನು ಪಾತ್ರ ಕೊಟ್ಟಿದ್ದಾನೋ ಅದೇ ಪಾತ್ರ ಮಾಡೋರವರು. ಯಾಕೆ ನಾನು ಸೃಷ್ಟಿ ಮಾಡಿದ್ದೀನಿ ಈ ಜಗತ್ತನ್ನು? ನಾನೇನಾದರೂ ಡೈರೆಕ್ಟ್ರಾ? ಮತ್ತು ನಾನು ಹೇಳ್ದಂಗೆ ಅವನು ಯಾಕೆ ಪಾತ್ರ ಮಾಡಬೇಕು? ಡೈರೆಕ್ಟ್ರ್ ಯಾರು? ಶಿವಬಾಬಾ. ಪಾತ್ರಧಾರಿ ಯಾರು? ಅದು ಆತ್ಮ. ಅವನು ಹೇಳ್ದಂಗೆ ಆತ್ಮ ಏನು ಮಾಡಬೇಕಾಗ್ತದೆ? ಪಾತ್ರ ಮಾಡಬೇಕಾಗ್ತದೆ. ಇದೆಲ್ಲವನ್ನು ತಲೆಯಲ್ಲಿಟ್ಕೊಂಡು ನಾವು ಏನು ಮಾಡಬೇಕು ಇವತ್ತು? ನಾನು ವಿಶೇಷ ಪಾತ್ರಧಾರಿ. ಪ್ರಕೃತಿಗೆ ಅಧೀನ ತೋ ನಹಿ ಹೋನಾ. ಇದಕ್ಕೆ ಅಧೀನ ಆಗಿದ್ದೀರೇನು? ಪ್ರಕೃತಿ ಅಂತಂದರೆ ಕೇವಲ ಹೊರಗಿಂದ ಅಷ್ಟೇ ಇಲ್ಲ, ಈ ದೇಹನೂ ಕೂಡ ಏನು 5 ತತ್ವಗಳಿಂದ ಆಗಿರುವಂಥದ್ದು. ಇದಕ್ಕೂ ಕೇಳೋದಿಲ್ಲ ಹೊರಗಡೆ. ಯಾಕ್ರಿ ಹೆಂಗಿದೆ ನಿಮ್ಮ ಪ್ರಕೃತಿ ಅಂತ ಕೇಳ್ತಾರೆ. ಪ್ರಕೃತಿ ಅಂದರೆ ಯಾವುದೋ ಈ ದೇಹ. ಇದಕ್ಕೇನಾದರೂ ಅಧೀನ ಆಗಿದ್ದೀರೇನು? ಇದರ ದಾಸ ಆಗಿದ್ದೀರೇನು? ಪ್ರಕೃತಿ ಕಾ ಕೋಯಿ ಭೀ ತತ್ವ ಹಲ್ಚಲ್ ಮೇ ನಹಿ ಲಾವೆ. ಪ್ರಕೃತಿಯ ಯಾವ ತತ್ವನೂ ನಿಮ್ಮನ್ನು ಹೊಯ್ದಾಡಿಸಬಾರ್ದು. ಆಗೆ ಚಲ್ ಕರ್ ತೋ ಬಹುತ್ ಪೇಪರ್ ಆನೆ ಹೇ. ಮುಂದೆ ಹೋದ ಹಾಗೆ ಪರೀಕ್ಷೆಗಳೇನಿದಾವೋ ಭಾಳ ಇದಾವಂತ, ಪೇಪರ್ ಭಾಳ ಇದಾವು ಅಂತ ಹೇಳ್ತಾರೆ ಬಾಬಾ. ಕಿಸಿ ಭೀ ಸಾಧನೋं के आधार पर ಸ್ಥಿತಿ का आधार न हो. ಬಾಬಾ ಹೇಳ್ತಾರೆ, ಯಾವುದೇ ಸಾಧನವನ್ನು ನೀವು ಆಧಾರ ತಗೋಬೇಡಿ. ಬೇರೆ ಹೊರಗಿನ ಸಾಧನಗಳೇಕೆ? ಈ ದೇಹವನ್ನು ಕೂಡ ಆಧಾರ ತಗೋಬಾರ್ದು. ಆಧಾರ ತಗೊಳ್ಳೋದು ಅಂದರೆ ಈ ದೇಹ ಎಲ್ಲ ಆರೋಗ್ಯವಾಗಿದ್ದರೆ ಅಷ್ಟೇ ನಾನು ಸಾಧನೆ ಮಾಡ್ತೀನಿ ಅಂತಿಲ್ಲ. ಜ್ವರ ಬಂದರೂ ಸಾಧನ ಮಾಡೇಬೇಕು, ಹಸಿವಾದರೂ ಸಾಧನ ಮಾಡಬೇಕು. ಇದಕ್ಕೇನಾದರೂ ಸಾಧನ ಮಾಡೋದನ್ನು ಬಿಡೋ ಹಾಗಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಇದ್ರ ಮೇಲೆ ನೀವು ಡಿಪೆಂಡ್ ಆಗಬೇಡಿ. ಇದು ಯಾವಾಗ ಏನು ಮಾಡುತ್ತೋ ಗೊತ್ತಿಲ್ಲ. ಯಾವುದು? ಪ್ರಕೃತಿ. ಯಾವ ತತ್ವ ಯಾವಾಗ? ಇವತ್ತು ನೋಡ್ತಾ ಇದ್ದೀವಲ್ಲ, ಅಗ್ನಿ ತತ್ವ ಏನಾಗ್ತಿದೆ? ಜೂನ್ ಮುಗಿದ್ರೂ ಕೂಡ ಇನ್ನೂ ಬೇಸಿಗೆ ಮುಗಿದಿಲ್ಲ. ಹಾಗೆ ನೋಡಿದ್ರೆ ಈ ವರ್ಷ 6 ತಿಂಗಳು ಬೇಸಿಗೆ ಕಾಲನೇ ಆಗೋಯ್ತು ಅನ್ನಿಸ್ತದೆ. ಫೆಬ್ರವರಿಯಿಂದ ಏನು ಮತ್ತು ಬೇಸಿಗೆನೇ, ಅಲ್ಲಿಂದ ಇಲ್ಲಿ ತನಕನೂ ಏನಿದೆ? ಬಿಸಿಲೇ ಬಿಸಿಲು, ಬಿಸಿಲೇ ಬಿಸಿಲು. ಈ ಥರ ತತ್ವಗಳು ನಮ್ಮನ್ನು ಏನು ಮಾಡ್ತವೆ? ಹೊಯ್ದಾಡಿಸ್ತವೆ. ಶೆಕೆ ಆಯ್ತಂದ್ರೆ ಯೋಗ ಮಾಡಿಸ್ಕೊಡೋದಿಲ್ಲ. ಏನಿದು ಆದ ಕೂಡಲೇ ಮಳೆ ಶುರು ಆಗ್ತದೆ. ಅದನ್ನು ಕೂಡ ಅತಿ ಆಗ್ಬೋದು, ಅತಿ ಆಗದೇ ಇರ್ಬೋದು. ಏನೋ ಒಂದು ರೀತಿಯಿಂದ ನಮ್ಮನ್ನು ತತ್ವಗಳು ಏನು ಮಾಡ್ತವೆ? ಹಲ್ಚಲ್ ಮಾಡ್ತವೆ. ಅದರಲ್ಲಿ ಬರಬೇಡಿ ಅಂತಾರೆ ಬಾಬಾ. ಯಾಕಂದರೆ ಅವು ಪೇಪರ್ಗಳು ಭಾಳ ತಗೋತಾವೆ ತತ್ವಗಳು. ಅದನ್ನು ಆಧಾರವಾಗಿ ಇಟ್ಕೊಳ್ಬೇಡಿ. ಮಾಯಾ ಜೀತ್ ಕೆ ಸಾಥ್ ಪ್ರಕೃತಿ ಜೀತ್ ಭೀ ಬನನಾ ಹೇ. ಮಾಯಾ ಜೀತದ ಜೊತೆಗೆ ಪ್ರಕೃತಿ ಜೀತನೂ ಆಗಬೇಕಾಗಿದೆ. ಪ್ರಕೃತಿ ಕಿ ಹಲ್ಚಲ್ ಕೆ ಬೀಚ್ ಯಹ ಕ್ಯಾ, ಯಹ ಕ್ಯೂ ಹುವಾ, ಯಹ ಕೈಸೆ ಹುವಾ. ಹಲ್ಚಲಲ್ಲಿ ಬರೋದಂದ್ರೆ ಏನು? ಇಷ್ಟ್ಯಾಕೆ ಬಿಸಿಲಿದೆ, ಇಷ್ಟ್ಯಾಕೆ ಬಿಸಿಲಾಗ್ತದೆ, ಹಿಂಗ್ಯಾಕೆ ಆಗ್ತದೆ? ಇಲ್ಲಿ ಬರಬೇಡಿ. ಈ ಥರ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತಾರೆ ಬಾಬಾ. ಜರಾ ಭೀ ಸಂಕಲ್ಪ ಮೇ ಟೆನ್ಷನ್ ಹುವಾ ಅರ್ಥಾತ್ ಅಟೆನ್ಷನ್ ಕಮ್ ಹುವಾ. ಸ್ವಲ್ಪ ಟೆನ್ಷನ್ ಆಗ್ತಿದೆ ಅಂತಂದ್ರೆ ಅರ್ಥ ಏನು? ಅಟೆನ್ಷನ್ ಕಡಿಮೆ ಆಗಿದೆ. ಎದ್ರ ಮೇಲೆ ಅಟೆನ್ಷನ್ ಇರಬೇಕು ನಮಗೆ? ಡ್ರಾಮಾದ ಮೇಲೆ ಅಟೆನ್ಷನ್ ಇರಬೇಕು ನಮಗೆ. ಕ್ಯೂ ಅಂದರೆ ಏನರ್ಥ? ಬಂತು ಅಂತಂದರೆ ನಮಗೆ ಡ್ರಾಮಾದ ಮೇಲೆ ನಂಬಿಕೆ ಇಲ್ಲ, ಬಾಬಾನ ಮೇಲೆ ನಂಬಿಕೆ ಇಲ್ಲ, ಅಟೆನ್ಷನ್ ಇಲ್ಲ ಅಂತಲೇ ಅರ್ಥ. ಬಾಬಾ ಹೇಳ್ತಾರೆ, ಅಟೆನ್ಷನ್ ಕಮ್ ಹುವಾ ತೋ ಫುಲ್ ಪಾಸ್ ನಹಿ ಹೋಂಗೆ. ಅಟೆನ್ಷನ್ ಕಡಿಮೆ ಆಯಿತು ಅಂತಂದರೆ ಫುಲ್ ಪಾಸ್ ಹೆಂಗೆ ಆಗ್ತೀರಾ? ಇಸ್ಲಿಯೇ ಸದಾ ಅಚಲ್ ಹೋನಾ ಹೇ. ಅದಕ್ಕಾಗಿ ಯಾವಾಗಲೂ ಅಚಲ್ ಇರಬೇಕು. ಅಚ್ಛಾ ಸದಾ ಅಪನೆ ನಾಲೆಜ್ಫುಲ್ ಆಸನ್ ಪರ್ ಸ್ಥಿತ್ ರಹನೆ ವಾಲೆ. ಯಾವಾಗಲೂ ತಮ್ಮ ಜ್ಞಾನ ಸ್ವರೂಪದ ಆಸನದ ಮೇಲೆ ಸ್ಥಿತ ಆಗಿ
ಪ್ರತಿ ಸೆಕೆಂಡು ನಾನು ಶ್ರೇಷ್ಠ ಪಾತ್ರವನ್ನು ಮಾಡುವಂತಹ ಪ್ರತಿ ಪ್ರಕಾರದ ಪೇಪರ್ನಲ್ಲಿ ಎಂಥ ಪೇಪರ್ ಬರಲಿ, ಎಂಥ ಕ್ವಶನ್ಸ್ ಬರಲಿ, ನಾನೇನಾಗಬೇಕು, ಪಾಸ್ ಆಗಬೇಕು, ಫುಲ್ ಪಾಸ್ ಆಗಬೇಕು. ಅಷ್ಟೇ ಅಲ್ಲ, ಪಾಸ್ ವಿತ್ ಆನರ್, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು. ಈ ಥರ ಆಗುವಂತಹ ಸದಾ ಒಬ್ಬ ತಂದೆಯ ನೆನಪಿನ ರಸದಲ್ಲಿ ಏಕರಸ್ಸಿರುವಂತಹ ಐಸೇ ಸದಾ ಈ ಥರ ಯಾವಾಗಲೂ ತಂದೆಯ ಸಮಾನ ಶ್ರೇಷ್ಠ ಆತ್ಮಗಳು ಬಾಪ್ ದಾದಾರವರ ನೆನಪು, ಪ್ರೀತಿ. ನಮಸ್ತೆ. ನಮಸ್ತೆ ಬಾಬಾ, ನಮಸ್ತೆ. ಅಚ್ಛಾ. ಓಂ ಶಾಂತಿ.